ನಮಸ್ಕಾರ ಫ್ರೆಂಡ್ಸ್, ಆಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಎಲ್ಲ ವಿಡಿಯೋಸಿಗೂ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ರೆಸ್ಪಾನ್ಸ್ ನಮ್ಮ ವಿಡಿಯೋಸ್ ಮೇಲೆ ಇರಲಿ. ತುಂಬ ದಿನ ಆಗಿತ್ತು ಗೃಹಲಕ್ಷ್ಮಿ ಬಗ್ಗೆ ವಿಡಿಯೋ ಹಾಕಿದ್ದಿಲ್ಲ. ಲಾಸ್ಟ್ ವಿಡಿಯೋಯಿಂದ ಹಾಕ್ತಾ ಇದ್ದೀನಿ. ಸೊ ಹೇಳಿದ್ದೀನಿ ರೀಸನ್ ಏನು ಅಂತ. ಏನಪ್ಪ ಇವತ್ತು ಗೃಹಲಕ್ಷ್ಮಿ ಬಗ್ಗೆ ಇನ್ಫಾರ್ಮೇಷನ್ ತಂದಿರೋದು ಅಂದರೆ 19ನೇ ಮತ್ತು 20ನೇ ಕಂತಿನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳೋಣ ಅಂತ ನಾನು ಬಂದಿದ್ದೀನಿ. ಸೊ ಟೈಟಲಲ್ಲಿ ನೋಡಿದ ಹಾಗೆ ಬಗ್ಗೆ ಮಾತಾಡೋಣ ಅಂತೆ. ಆಮೇಲೆ ಚಿನ್ನದ ರೇಟು ಈಗ 2 ದಿನದಿಂದ ನ್ಯೂಸಲ್ಲಿ ನೋಡ್ತಿದ್ದೀರಾ, ಭಾರಿ ಇಳಿತ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆನೂ ಮಾತಾಡೋಣ ಅಂತೆ. ಅದು ಎಲ್ಲದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ಸೊ ಏನಪ್ಪ ಇನ್ಫಾರ್ಮೇಷನ್ನು ಅಂದರೆ, ಸೊ ನಿಮಗೆ 18ನೇ ಕಂತು ಮೊನ್ನೆ ಏನೋ ಬಂದಿದೆ. ಸೊ ಯುಗಾದಿ ಹಬ್ಬಕ್ಕೆ ಅದು 18ನೇ ಕಂತು ಯಾವಾಗಿಂದು ಅಂದರೆ ಜನವರಿ ತಿಂಗಳಲ್ಲಿ ನಿಮಗೆ ಬಂದಿರುವಂಥ 18ನೇ ಕಂತದು ಈಗ ಬರಬೇಕಾಗಿರೋದು 19ನೇ ಕಂತು. ಇಟ್ ಮೀನ್ಸ್ ಫೆಬ್ರವರಿ. ಇವಾಗ ಇಷ್ಟು ದಿನ ಎಲ್ಲ ಏನು ಮಾಡ್ತಿದ್ರು, ಜನವರಿ ಕಂತು ಫೆಬ್ರವರಿಗೆ ಹಾಕ್ತಿದ್ರು, ಫೆಬ್ರವರಿ ಕಂತು ಮಾರ್ಚಿಗೆ ಹಾಕ್ತಾಯಿದ್ರು. ಈಗ ಒಂದು ಕಂತು ಹೆಚ್ಚು ಕಡಿಮೆ ಆಗಿದೆ ಅಲ್ವಾ. ಸೊ ನಿಮಗೆ ಲಾಸ್ಟ್ ಮಾರ್ಚಲ್ಲೇ 17ನೇ ಕಂತು ಮತ್ತು 18ನೇ ಕಂತು ಬಂದಿದೆ. ಸೊ 2 ಕಂತು ಒಂದೇ ತಿಂಗಳಲ್ಲೇ ಬಂದಿದೆ ಅಲ್ವಾ. ಸೊ ಏನಪ್ಪ ಅಂದರೆ ಈಗ ಫೆಬ್ರವರಿ ಕಂತು ಮಾರ್ಚಿಗೆ ಬರಬೇಕಿತ್ತು. ಈಗ ಮಾರ್ಚ್ ಇಯರ್ ಎಂಡ್ ಅಲ್ವಾ. ಸೊ ಎಲ್ಲರ ಖಾತೆಗೂ ಬಂದೇ ಬರುತ್ತೆ. ಅದು ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ನಿಮಗೆ. ಯಾಕಂದರೆ ಮೊನ್ನೆ ಇನ್ನು 30ನೇ ತಾರೀಕಿಗೆ ಮಾರ್ಚ್ ಮುಗೀತಲ್ವಾ. ಸೊ ಆವಾಗ 18ನೇ ಕಂತು ಹಾಕಿದ್ದಾರೆ. ಈಗ 19ನೇ ಕಂತು ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಫ್ರೆಂಡ್ಸ್. ಏಪ್ರಿಲ್ಗೆ ಆಲ್ರೆಡಿ ರಿಲೀಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ರಿಲೀಸ್ ಮಾಡಿದ್ದಾರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಬಂದು, ಆಮೇಲೆ DTP ಮುಖಾಂತರ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ. ಈ ಪ್ರೊಸೀಜರ್ ನಾನು ತುಂಬ ಸತಿ ವಿಡಿಯೋನಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಸೊ ಏನಪ್ಪ ಅಂದರೆ 2.5 ಕೋಟಿ ಅಮೌಂಟನ್ನು ರಿಲೀಸ್ ಮಾಡಬೇಕಲ್ವ. ಸೊ ಬಂದೇ ಬರುತ್ತೆ, ಯಾರು ಬೇಜಾರಾಗಬೇಡ್ರಿ. ಯಾಕಂದರೆ ಕೆಲವೊಬ್ರಿಗೆ ಬಂದಿರಲ್ಲ 17ನೇ ಕಂತು, 16ನೇ ಕಂತು, ಇನ್ನು ನಮಗೆ 15ನೇ ಕಂತು ಬಂದಿರಲ್ಲ ಅಂತ. ಅಂದರೆ ಸ್ವಲ್ಪ ವೆರಿಫಿಕೇಷನ್ ಎಲ್ಲ ನಡೀತಿರುತ್ತಲ್ವ. ಸೊ GST ಪೇಯರ್ಸಿಗೆ, ಅವರಿಗೆ ಇವರಿಗೆ ಇದು 5 ವರ್ಷ ಕಂಪಲ್ಸರಿ ಬಂದೇ ಬರುತ್ತೆ. 5 ವರ್ಷ ಎಲ್ಲರಿಗೂ ಗೃಹಲಕ್ಷ್ಮಿ ಅಮೌಂಟ್ ಬಂದೇ ಬರುತ್ತೆ. ಏನು 1 ತಿಂಗಳು 2 ತಿಂಗಳು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಸೊ ಎಲ್ಲರ ಖಾತೆಗೂ ಬಂದೇ ಬರುತ್ತೆ. 18ನೇ ಕಂತೆ ಇನ್ನೂ 10% ಜನಕ್ಕೆ ಬಂದಿಲ್ಲ, 90% ಅಷ್ಟೇ ಎಲ್ಲರಿಗೂ ಹೋಗಿರೋದು. 1 ನಿಮಿಷ ಫ್ರೆಂಡ್ಸ್. ಸೊ 18ನೇ ಕಂತು ಇನ್ನೂ 10% ಜನಕ್ಕೆ, ಮಧ್ಯೆ ನಮ್ಮ ಸಮರ್ಥ ಬರ್ತಾನೆ ಇರ್ತಾನಲ್ವ, ನಿಮಗೆ ಗೊತ್ತೇ ಇದೆ. ಸೊ 18ನೇ ಕಂತು ಇನ್ನೂ 10% ಜನಕ್ಕೆ ಇನ್ನೂ ಬಂದಿಲ್ಲ. ಸೊ ಯಾಕೆ ಬಂದಿಲ್ಲ ಅಂದರೆ ಪದೇ ಇದು GST ಪೇಯರ್ಸು ಅಂತ ತೋರಿಸ್ತಾನೆ ಇದೆ ಅಂತೆ. ಹಾಗಾಗಿ ಇನ್ನೂ ಕ್ರಾಸ್ ವೆರಿಫಿಕೇಷನ್ ಮಾಡ್ತಾನೆ ಇದ್ದಾರೆ. ಪಾಪ ಅವರು GST ಕಟ್ತಾನೆ ಇರಲ್ಲ, ಅವ್ರಿಗೆ GST ಅಂದ್ರೇ ಗೊತ್ತಿರಲ್ಲ, ಅಂಥವ್ರದ್ದು ಬರ್ತಾ ಇದೆ ಅಂತೆ. ಅಂದರೆ ನಾನು ಲಾಸ್ಟ್ ಟೈಮೇ ನಿಮಗೆ ಹೇಳಿದ್ದೆ, ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಮಾಡ್ತಾನ ನಾವು ಡೇಟ್ ಮಿಸ್ ಆಗಿ ಹೋಗಿ ನಾವು ಪೆನಾಲ್ಟಿ ಕಟ್ಟಿದ್ರೂ ಅದು GST ಪೇಯರ್ಸ್ ಅಂತಲೇ ತೋರಿಸ್ತಾ ಇದೆ. ಸೊ ಹಾಗಾಗಿ ಅಂಥವ್ರನ್ನ ವೆರಿಫಿಕೇಷನ್ ಮಾಡಿ ತೆಗೆದು ಪಾಪ ಅವ್ರಿಗೆ ಅಮೌಂಟ್ನ ಹಾಕ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಬಂದಿದೆ ಆ ಥರ ಅಮೌಂಟು, ಇನ್ನು ಕೆಲವೊಬ್ಬರಿಗೆ ಬಂದಿಲ್ಲ. ಸೊ ಎಷ್ಟೊಂದು ಜನ ಇರ್ತಾರಲ್ವ, ಸೊ ಬರಬೇಕಲ್ವ ಅಮೌಂಟ್, ಅದು ವೆರಿಫಿಕೇಷನ್ ಎಲ್ಲ ಮುಗಿಸ್ಕೊಂಡು. ಈ 19ನೇ ಕಂತು ಯಾವಾಗ ಬರುತ್ತೆ ಅಂದರೆ ಮೇ ಬಿ ಏಪ್ರಿಲ್ 10ನೇ ತಾರೀಕಿಂದ 15ನೇ ತಾರೀಕುವರೆಗೂ ಬರ್ಬೋದು ಅಂತ ಅಂದ್ಕೊತಿದ್ದೀನಿ. ಇನ್ನೂ ಡೇಟ್ ಅಂತೂ ಫಿಕ್ಸ್ ಮಾಡಿಲ್ಲಂತೆ, ಯಾರ್ದು ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ. ಸೊ ಇನ್ನೊಂದು 4-5 ಡೇಸಲ್ಲಿ ಎಲ್ಲರಿಗೂ ಬಂದೇ ಬರುತ್ತೆ. ಸೊ 20ನೇ ಕಂತು ಬಗ್ಗೆ ಕೇಳ್ತಿದ್ದೀರಾ, 19 ಕಂತನೇ ಇನ್ನೂ ಬಂದಿಲ್ಲ. 20ನೇ ಕಂತು ಇನ್ನೇನು ಬರುತ್ತೆ ಫ್ರೆಂಡ್ಸ್, ನೆಕ್ಸ್ಟ್ ಮಂತೇ ಬರೋದದು. ಇಲ್ಲ ಬಂದರೆ ಈ ಮಂತ್ ಎಂಡಲ್ಲಿ ಬರ್ಬೋದು. ಯಾಕಂದರೆ ಮಾರ್ಚ್ ಎಂಡಲ್ಲಿ ಎಲ್ಲ ಇದು ಮಾಡಿರ್ತಾರಲ್ವ. ಸೊ ಹಾಗಾಗಿ ಈ ತಿಂಗಳು ಎಂಡಿಗೆ ಬರ್ಬೋದು, ಇಲ್ಲ ನೆಕ್ಸ್ಟ್ ಮಂತ್ ಅಂತೂ ಕಂಪಲ್ಸರಿ ಹಾಕ್ತಾರೆ. ನೀವು ಯೂಶ್ವಲಿ ಮೈಂಡ್ ಸೆಟ್ ಮಾಡ್ಕೊಬೇಡಿ ಗೃಹಲಕ್ಷ್ಮಿ ಅಮೌಂಟ್ 10ನೇ ತಾರೀಕು ಮೇಲೇ ಬರೋದು ಅಂತ. ಆಮೇಲೆ ಹೊಸದಾಗಿ ಈಗ ಅರ್ಜಿನ ಹಾಕಿರ್ತಾರಲ್ವ, ಅವರಿಗೆ ಯಾಕೆ ಇನ್ನೂ ಬರ್ತಾ ಇಲ್ಲ ಅಂದರೆ
ಇವ್ರದ್ದೇ ಇನ್ನೂ ಮುಗಿತಾ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಆಮೇಲೆ ಇನ್ನೂ 4-5 ಮಂತ್ಸ್ ಬಿಫೋರ್ ಹಾಕಿದವ್ರಿಗೆ ಇನ್ನೂ ಯಾರಿಗೂ ಹೊಸ್ದಾಗಿ ಹಾಕಿದವ್ರಿಗೆ ಬಂದಿಲ್ಲ. ಬಟ್ ಖಂಡಿತವಾಗ್ಲೂ ಬರುತ್ತೆ, ಬರಲ್ಲ ಅಂತ ಇಲ್ಲ. ಯಾವಾಗ ಬೇಕಾದರೂ ಅರ್ಜಿನ ಹಾಕ್ಬೋದಿದು. ಬಂದೇ ಬರುತ್ತೆ, ಬರಲ್ಲ ಅಂತ ಏನು ಅನ್ಕೋಬೇಡ್ರಿ, ಬಂದೇ ಬರುತ್ತೆ. ಈ ಅಮೌಂಟು ಯಾವಾಗಲೂ ನಿತ್ಯ ಸತ್ಯ. ಬಟ್ ಏನು ಪೇಷನ್ಸಿಂದ ಕಾಯಬೇಕಷ್ಟೆ. ಕಾದರೆ ನಿಜವಾಗ್ಲೂ ಅಮೌಂಟ್ ಬಂದೇ ಬರುತ್ತೆ. ಈಗ ಆಗಲೇ ನಾವೆಲ್ಲ ತೊಗೊತಿದ್ದೀವಲ್ಲ, ಸೊ ಹಾಗಾಗಿ ಆರಾಮ್ಸೆ ಎಲ್ಲರಿಗೂ ಬರುತ್ತೆ. ಆಮೇಲೆ ಈಗ ನಾನು ನಿಮಗೆ ಸ್ಟಾರ್ಟಿಂಗೇ ಹೇಳಿದೆ, ಚಿನ್ನದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. 2 ದಿನದಿಂದನೂ ನ್ಯೂಸಲ್ಲಿ ಬರೀ ಚಿನ್ನದ ಬಗ್ಗೆನೇ ನ್ಯೂಸ್ ಹರಿದಾಡ್ತಿದೆ. ಇನ್ ಮೀನ್ಸ್ ಚಿನ್ನದ ಬೆಲೆ 50,000 ಇಳಿಯುತ್ತಂತೆ, ಫುಲ್ಲು ಭಾರಿ ಕುಸಿತ, ಶೇರ್ ಮಾರ್ಕೆಟ್ ಬಿದ್ದೋಗಿದೆ, ಹಾಗೆ ಅಫ್ಕೋರ್ಸ್ ಶೇರ್ ಮಾರ್ಕೆಟ್ ಬಿದ್ದು ಹೋಗಿದೆ. ಬಟ್ ಅದಕ್ಕೂ ಇದಕ್ಕೂ ಏನು ಸಂಬಂಧನೇ ಇಲ್ಲ. ಚಿನ್ನದ ಬೆಲೆ ಈಗ ಪ್ರೆಸೆಂಟ್ ಇರೋದು 8,225 ರೂಪಾಯಿ. ಅಲ್ಲಿಗೆ ಎಲ್ಲ GST ಅದೆಲ್ಲ ಸೇರಿಸಿದ್ರು 10,500 ರೂಪಾಯಿ ಮೇಕಿಂಗ್ ಚಾರ್ಜಸ್ ಎಲ್ಲ. 1 ಗ್ರಾಮ್ ಚಿನ್ನದ ಬೆಲೆ 10,500 ರೂಪಾಯಿ ಆಗುತ್ತೆ. ಸೊ ಏನು ಇಳಿದ್ರೆ ಒಂದು 100-200 ಮೇಲೆ ಏರು ಇಳಿಕೆ ಆಗುತ್ತೆ. ಇಲ್ಲ ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್ ಚಿನ್ನ ಅಂತೂ ಇಳಿಯಲ್ಲ. ಇದಂತರೂ 100% ಸತ್ಯ. ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಯಾಕಂದರೆ ಈಗ ಅಷ್ಟು ಕುಸಿತ ಯಾವತ್ತೂ ಆಗಲ್ಲ, ಹೌದಾ? ಹಾಗಾಗಿ ನಾನು ತುಂಬ ಕಡೆ ವಿಡಿಯೋಸ್ ಎಲ್ಲ ನೋಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೀವು ಎಲ್ಲ ಕಮೆಂಟ್ ಮಾಡಿ ಎಷ್ಟು ಆಗಬೇಕು ಚಿನ್ನ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟು ಯಾರಿಗೆ ಗೊತ್ತು, ಎಲ್ಲ ವೈರಲ್ ಆಗ್ಬೋದು. ಎಲ್ಲರದು ಕಮೆಂಟ್ ಎಲ್ಲ ಸೇರಿ ಸರ್ಕಾರಕ್ಕೆ ಅಯ್ಯೋ ಜನರಿಗೆ ತುಂಬ ಹೊರೆ ಆಗ್ತಿದೆ, ಸೊ ಚಿನ್ನದ ಬೆಲೆ ಕಡಿಮೆ ಮಾಡೋಣ ಅಂತ ಒಳ್ಳೆ ಬುದ್ಧಿ ಬರ್ಬೋದು. ಸೊ ಹೌದಲ್ವಾ? ಈಗ 19ನೇ ಕಂತಿನ ಬಗ್ಗೆನೂ ಹೇಳಿದೆ ನಿಮಗೆ, ಆದಷ್ಟು ಬೇಗ ಬರುತ್ತೆ. ಹೇಗೆ ಅನ್ನಿಸ್ತು ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಮೌಂಟ್ ಬಂದಿದ್ದ ದಿನಾನೂ ನಾನು ನಿಮಗೆ ಹೇಳ್ತೀನಿ, ಓಕೆನಾ? ವಿಡಿಯೋ ಮಾಡಿ. ಸೊ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು.